ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಬ್ರೋಕನ್ ವೀಟ್ ಉಪ್ಮಾ ಮಾಡೋಣ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಬ್ರೋಕನ್ ವೀಟ್ ಇದು 1/2 ಕಪ್ ಉಂಟು, ಒಂದು ಮೀಡಿಯಂ ಸೈಜ್ ಆನಿಯನ್ ಈರುಳ್ಳಿ ಅದನ್ನು ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ, ಒಂದು ಗ್ರೀನ್ ಚಿಲ್ಲಿ ಹಸಿಮೆಣಸು, 1/4 ಕಪ್ಪಿನಷ್ಟು ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, 1/2 ಇಂಚ್ ಜಿಂಜರ್ ಶುಂಠಿ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 2 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಚಿಟಕಿಯಷ್ಟು ಅರಸಿನ, 1 ಟೀ ಸ್ಪೂನ್ ಅಷ್ಟು ಶುಗರ್ ಸಕ್ಕರೆ, ಇದು ಆಪ್ಷನಲ್, ನಾನಿಲ್ಲಿ ಯೂಸ್ ಮಾಡ್ತೇನೆ ಸ್ವಲ್ಪ ರುಚಿಗೋಸ್ಕರ, 1 ಟೀ ಸ್ಪೂನ್ ಮಸ್ಟರ್ಡ್ ಸೀಡ್ ಸಾಸಿವೆ, 1 ಟೀ ಸ್ಪೂನ್ ಉರದ್ ದಾಲ್ ಉದ್ದಿನ ಬೇಳೆ, 3 ರಿಂದ 4 ಡ್ರೈ ರೆಡ್ ಚಿಲ್ಲಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ನಾನು 1/2 ಕಪ್ ಬ್ರೋಕನ್ ವೀಟಿಗೆ 1/4 ಲೋಟೆ ವಾಟರ್ ನೀರನ್ನು ನಾನು ಬಾಯ್ಲ್ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಬಾಯ್ಲ್ ಆಗಲಿ. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಈಗ ನಾವು ಮಸ್ಟರ್ಡ್ ಸೀಡ್ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಆದ ನಂತರ ಒಣಮೆಣಸು ಡ್ರೈ ರೆಡ್ ಚಿಲ್ಲಿ. ಫ್ಲೇಮಿಗೆ ನಾನು ಲೋ ಟು ಮೀಡಿಯಂ ಇಟ್ಕೊಂಡಿದ್ದೇನೆ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು ಹಾಕೊಂಡೆ. ಆನಂತರ ಅದರ ಜೊತೆನೆ ಜಿಂಜರ್ ಶುಂಠಿ, ನಂತರ ಗ್ರೀನ್ ಚಿಲ್ಲಿ ಹಸಿಮೆಣಸು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಫ್ಲೇಮ್ ಲೋ ಅಲ್ಲೇ ಇರಲಿ. ಈಗ ನಾವು ಉದ್ದಿನ ಬೇಳೆ ಉರದ್ ದಾಲ್ ಹಾಕೊಳ್ಳೋಣ. ಉರದ್ ದಾಲ್ ಸಹ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಉದ್ದಿನ ಬೇಳೆದು ಕಲರ್ ಚೇಂಜ್ ಆಗಿದೆ, ಉರದ್ ದಾಲದ್ದು ಸಾಕು. ಈಗ ನಾವು ಆನಿಯನ್ ಈರುಳ್ಳಿ ಹಾಕೋಣ. ಅದರ ಜೊತೆನೆ ಸಾಲ್ಟ್ ಉಪ್ಪು. ಈಗ ನಾವು ಆನಿಯನ್ ಅನ್ನು ಸಹ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇಲ್ಲೀಗ ಆನಿಯನ್ ಅದು ಕಲರ್ ಚೇಂಜ್ ಆಗಿದೆ, ಸಾಕು. ಈಗ ನಾವು ಇದಕ್ಕೆ ಬ್ರೋಕನ್ ವೀಟ್ ಹಾಕೋಣ. ಇದನ್ನು ನಾವು ಲೋ ಫ್ಲೇಮಲ್ಲಿ 1 ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ. ಇಲ್ಲೀಗ 1 ಮಿನಿಟ್ ರವೆ ಫ್ರೈ ಆಗಿದೆ. ನೀವು ಯಾವ ಕಪ್ಪಲ್ಲಿ ರವೆ ತಗೊಳ್ತೀರಾ ಅದೇ ಕಪ್ಪಲ್ಲಿ 1/4 ಕಪ್ಪಿನಷ್ಟು ನೀರು ಹಾಕೊಂಡ್ರೆ ಸಾಕು. ಈಗ ನೀರು ಸಹ ಬಿಸಿಯಾಗಿದೆ, ಬಾಯ್ಲ್ ಆಗಿದೆ. ಈಗ ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ನಾವು ನೀರು ಹಾಕೋಣ. ಸ್ವಲ್ಪ ಜಾಗ್ರತೆ, ನಿಧಾನಕ್ಕೆ ಹಾಕೊಳ್ಳಿ. ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಉಪ್ಪು. ಈಗ ನಾವಿದಕ್ಕೆ ಶುಗರ್ ಸಕ್ಕರೆ ಆಪ್ಷನಲ್, ಅದು ಹಾಕಿದರೆ ಸ್ವಲ್ಪ ಟೇಸ್ಟ್ ಒಳ್ಳೆಯದಾಗ್ತದೆ ಅಂತ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ. ಆನಂತರ ಕೊಕೊನಟ್ ಗ್ರೇಟೆಡ್ ಹಾಕೋಣ. ಈಗ ಇದನ್ನು ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಬಾಯಿ ಮುಚ್ಚಿ 2 to 3 ಮಿನಿಟ್ಸ್ ಇದನ್ನು ಬೇಯಲಿಕ್ಕೆ ಬಿಡುವ, ಮೀಡಿಯಂ ಟು ಹೈ ಫ್ಲೇಮಲ್ಲಿ. ಈಗ 3 to 4 ಮಿನಿಟ್ಸ್ ಆಗಿದೆ. ಬ್ರೋಕನ್ ವೀಟ್ ಒಳ್ಳೆ ರೀತಿ ಸಾಫ್ಟ್ ಆಗಿದೆ, ಸಾಕು. ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಉಪ್ಮಾವನ್ನು ಇಮಿಡಿಯೇಟ್ ಸರ್ವ್ ಮಾಡಬೇಡಿ. ಇದನ್ನು 2 to 3 ಮಿನಿಟ್ಸ್ ಬಾಯಿ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಟು ಬಿಡಿ. ಆ ನಂತರ ಸರ್ವ್ ಮಾಡಿ, ಆಗ ಉದುರಾಗಿ ಬರ್ತದೆ ಉಪ್ಮಾ.
ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.